ಮತ್ತೆ ಇದರ ಟೇಸ್ಟ್ ನೋಡಿ ನಮಗೆ ತಿನ್ನಲೇ ಆಗಲಿಲ್ಲ. ಸೊ ಹಾಗೆ ಇನ್ನೊಂದು ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದ ಮಿಕ್ಸ್. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಸೊ ಇವತ್ತಿನ ಸ್ಪೆಷಾಲಿಟಿ ಏನಂದರೆ, ನಮ್ಮ ಹತ್ರ ಒಂದು ವಸ್ತು ಇದೆ, ಮ್ಯಾಂಗೋ. ಸೊ ಮ್ಯಾಂಗೋದ್ದು ನಾವು ಐಸ್ ಕ್ರೀಮ್, ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ಮತ್ತು ನಾನು ಯೂಟ್ಯೂಬ್ ವಿಡಿಯೋಲೆಲ್ಲ ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಸೀಸನ್ ಆದ ಕಾರಣ ಸೊ ನನಗೆ ನೋಡಿ 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 ಆಸೆ ಇದೆ ಈಗ. ಸೊ ಮ್ಯಾಂಗೋ ಐಸ್ ಕ್ರೀಮ್ ನಾವು ಕೂಡ ಮಾಡುವ, ಹೇಗಾಗ್ತದೆ ಅಂತ ನೋಡುವ. ಓಕೆ, ಸೊ ಲೆಟ್ಸ್ ಡೂ ಇಟ್. ಮೊದಲಿಗೆ ನಾವು ಈ ಮಾವಿನ ಹಣ್ಣನ್ನು ವಾಶ್ ಮಾಡುವ. ನನ್ನ ಹತ್ರ 2 ಮಾವಿನ ಹಣ್ಣು ಉಂಟು. ಸೊ ಇದನ್ನು ಫಸ್ಟ್ ಕಟ್ ಮಾಡಬೇಕು, ವಾಶ್ ಮಾಡಿ. ಇದು ಮಲ್ಲಿಗೆ ಮಾವಿನ ಹಣ್ಣು ಅಂತ ಹೇಳಿದರು, ಬಟ್ ನನಗೆ ಮಲ್ಲಿಗೆ ಮಾವಿನ ಹಣ್ಣು ಅಂತ ತಿಂದಿದ್ದಾನೆ ಇಲ್ವಾ ನನಗೆ ಗೊತ್ತಿಲ್ಲ. ಅಂದರೆ ತಿಂದಿರ್ಬೋದು, ಬಟ್ ನನಗೆ ನೆನಪಿರುವುದಿಲ್ಲ ಹೆಸರು ಎಂತ ಅಂತ. ಸೊ ಈಗ ನಾನು ವಾಶ್ ಎಲ್ಲ ಮಾಡಿಕೊಂಡು ಬಂದೆ. ಇದನ್ನು ಕಟ್ ಮಾಡುವ ಈಗ. ಇನ್ನು ಇದರದ್ದು ಪಲ್ಪ್ ನಾವು ತೆಗಿಬೇಕು. ಸೊ ಇದರದ್ದು ಪಲ್ಪ್ ತೆಗೆಯುವ. ಹೀಗೆ ಕಟ್ ಮಾಡ್ಬೋದು. ಕಟ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾವು ಇದನ್ನು ಈ ಥರ ನೋಡುವುದೇ ಒಂಥರ ಖುಷಿ ಅಲ್ವಾ? ಚಂದ ಇದೆ ಅಲ್ಲ, ಎಷ್ಟು ಚಂದ ಇದೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ಇದರದ್ದು ನಾವು ಪಲ್ಪ್ ತೆಗೆದು ಒಂದು ಏರ್ ಟೈಟ್ ಕಂಟೈನರ್ ಹಾಕಿ. ನಾವೀಗ ಇಲ್ಲೊಂದು ಬಾಕ್ಸ್ ತಗೊಂಡಿದ್ದೇನೆ. ಇದು ಐಸ್ ಕ್ರೀಮ್ ಇದ್ದೇ ಬಾಕ್ಸ್, ನಾನು ಇದರಲ್ಲೇ ಮಾಡ್ತೇನೆ ಐಸ್ ಕ್ರೀಮ್. ಸೊ ಇವಾಗ ನಾವು ಈ ಮಾವಿನ ಹಣ್ಣನ್ನು ಫ್ರೀಸ್ ಮಾಡಬೇಕು ಫಸ್ಟಿಗೆ. ಸೊ ಇದರಲ್ಲಿ ಹಾಕ್ತೇನೆ ನಾನು ಈ ಬಾಕ್ಸಲ್ಲಿ. ಇದೇ ಥರ ಎಲ್ಲ ಮಾವಿನ ಹಣ್ಣನ್ನು ಸಹ ನಾವು ಮಾಡುವ. ಈಗ 2 ಮಾವಿನ ಹಣ್ಣು ಉಂಟು. ವೆರಿ ನೈಸ್. ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಇದನ್ನು ಕೂಡ ನಾವಿನ್ನು ಕಟ್ ಮಾಡಿ ಇದಕ್ಕೆ ಹಾಕುವ. ಒಂದು ಇಲ್ಲಿ ಕಟ್ ಮಾಡಿ ಇಟ್ಟೆ, ಮತ್ತೆ ಇದರ ಟೇಸ್ಟ್ ನೋಡಿ ನಮಗೆ ತಿನ್ನಲೇ ಆಗಲಿಲ್ಲ. ಸೊ ಹಾಗೆ ಇನ್ನೊಂದು ಪಾರ್ಟ್ ಇದನ್ನು ನಾವು ತಿನ್ನಲಿಕ್ಕೆ ಅಂತೇಳಿ ಇಟ್ಟಿದ್ದೇವೆ. ಸೊ 2 ಮಾವಿನ ಹಣ್ಣಿನ ಒಂದು ಅರ್ಧದಷ್ಟನ್ನು ನಾವು ತಿನ್ನಲಿಕ್ಕೆ ಇಟ್ಟಿದ್ದೇವೆ. ಇವಾಗ ರೆಸಿಸ್ಟ್ ಆಗುವುದಿಲ್ಲ ಮಾವಿನ ಹಣ್ಣು ನೋಡಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ದೆ, ಆ ಟೇಸ್ಟ್ ಸ್ವಲ್ಪ ನಮ್ಮನ್ನು ಜಾಸ್ತಿ ಎಳ್ಕೊಂಡಿತ್ತು. ಸೊ ಹಾಗೆ ಇನ್ನೊಂದು ಪೀಸ್ ನಾನು ಅದರದ್ದು ಹಾಫ್ ತೆಗೆದು ಈಗ ತಿಂತಾ ಇದ್ದೇನೆ. ತುಂಬ ಚೆನ್ನಾಗಿದೆ, ವೆರಿ ವೆರಿ ನೈಸ್. ತುಂಬ ಅಂದರೆ ಎಷ್ಟು ಪಲ್ಪಿಯಾಗಿದೆ ನೋಡಿ, ತುಂಬ ಚೆಂದ ಇದೆ. ಇವಾಗ ಇಷ್ಟು ಮ್ಯಾಂಗೋ ಪಲ್ಪ್ ಸಿಕ್ಕಿತು ನಮಗೆ. ಇನ್ನು ಇದನ್ನು ನಾವು ಫ್ರೀಸ್ ಮಾಡುವ. ಇದು ಓವರ್ ನೈಟ್ ಇಟ್ಟರೆ ಸಾಕು. ಅಂದರೆ ನಾನು ಇವಾಗ ನೈಟ್ ಒಂದು 7ಗೆ ಮಾಡ್ತಾ ಇದ್ದೇನೆ. ಸೊ ಮಾರ್ನಿಂಗ್ ತೆಗೆದು ಒಂದು 6 to 7 hours ಆರ್ 8 hours ಫ್ರೀಸ್ ಆಗಬೇಕು. ಆಗ ಒಳ್ಳೆ ಗಟ್ಟಿಯಾಗಿ ಸಿಗುತ್ತೆ. ಮತ್ತು ನಮಗೆ ಐಸ್ ಕ್ರೀಮ್ ಮಾಡ್ಬೋದು. ಸೊ ಒಂದು ಗಟ್ಟಿ ಇದನ್ನು ಮುಚ್ಚಳ ಹಾಕಿ ಏರ್ ಟೈಟ್ ಕಂಟೈನರಲ್ಲಿ ಏನಾದರೂ ಇಡ್ಬೋದು. ಸೊ ನಾನಿದು ಸ್ವಲ್ಪ ಗಟ್ಟಿ ಇದೆ ಮುಚ್ಚಳ. ಸೊ ಇದರಲ್ಲೇ ನಾನು ಒಳಗಿಡ್ತೇನೆ ಇವಾಗ. ಸೊ ನಾಳೆ ನೋಡುವ ಎಂತಾಗಿದೆ ಅಂತ. ಓಕೆ, ನಾವು ನಿನ್ನೆ ಫ್ರೀಸ್ ಮಾಡಲಿಕ್ಕಿಟ್ಟ ಮ್ಯಾಂಗೋ ಈಗ ಫ್ರೀಸ್ ಆಗಿದೆ. ಒಳ್ಳೆ ಕಲ್ಲಿನ ಥರ ಇದೆ, ಕಲ್ಲು ಥರ ಇದೆ. ಸೊ ಇನ್ನು ಇದನ್ನು ನಾವು ಗ್ರೈಂಡ್ ಮಾಡುವ. ಇನ್ನು ನಾವು ಈ ಫ್ರೀಸ್ಡ್ ಮ್ಯಾಂಗೋವನ್ನು ಒಂದು ಜಾರಲ್ಲಿ ಹಾಕುವ. ಒಳ್ಳೆ ಗಟ್ಟಿ ಫ್ರೀಸ್ ಆಗಿದೆ. ಇನ್ನು ಇದಕ್ಕೆ ಗಟ್ಟಿ ಹಾಲು ಹಾಕಬೇಕು. ನಾನು ಸ್ವಲ್ಪ ಹಾಲನ್ನು ಫ್ರೀಜರಲ್ಲಿಟ್ಟು ಗಟ್ಟಿ ಮಾಡಿದ್ದೇನೆ. ನಾವು ಇದನ್ನು ಸ್ವಲ್ಪ ಹಾಕುವ ಇದಕ್ಕೆ. ಸೊ ನಾನಿಲ್ಲಿ ಒಂದು ಚಿಕ್ಕ ಇಷ್ಟು ಕ್ಯೂಬ್ನಷ್ಟು ಒಂದು ಹಾಲು ಹಾಕಿದೆ. ಮತ್ತೆ ಬೇಕಿದ್ರೆ ನೋಡಿ ಹಾಕಿ. ಇನ್ನೊಂದು ಚಿಕ್ಕ ಪೀಸ್ ಹಾಕ್ತೇನೆ. ಸೊ ಇನ್ನು ಬೇಕಿದ್ರೆ ನಾವು ನೋಡಿ ಮತ್ತೆ ಹಾಕುವ. ಇನ್ನು ಇದಕ್ಕೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಹಾಕಬೇಕು. ಒಂದು 2 ಸ್ಪೂನಷ್ಟು ಹಾಕ್ತೇನೆ. ಟೂ ಟು 3 ಸ್ಪೂನ್. ಒಳ್ಳೆ ಅಂದರೆ ತುಂಬ ಸಿಹಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಬೋದು, ಅಥವಾ ಇದು ಸ್ವಲ್ಪ ಹುಳಿ ಇದ್ದೆ ನಾನು ಸ್ವಲ್ಪ ಒಂದು 2.5 ಸ್ಪೂನ್ನಷ್ಟು ಹಾಕ್ತೇನೆ.
ಕಂಡೆನ್ಸ್ಡ್ ಮಿಲ್ಕ್ ಇಲ್ಲದಿದ್ದರೆ ಇದರ ಬದಲು ನಮಗೆ ಶುಗರ್ ಮತ್ತು ಸ್ವಲ್ಪ ಹಾಲಿನ ಹುಡಿ ಕೂಡ ಹಾಕ್ಬೋದು. ಇನ್ನು ಇದಕ್ಕೆ ನಾವು ಫ್ರೆಶ್ ಕ್ರೀಮ್ ಹಾಕಬೇಕು. ಸೊ ನಾನಿಲ್ಲಿ ಅಮೂಲ್ನ ಫ್ರೆಶ್ ಕ್ರೀಮ್ ತಗೊಂಡಿದ್ದೇನೆ. ಇದು ಕೂಡ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕುವ. 2-2.5 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಸೊ ಇಷ್ಟು ಸಾಕು ನಮಗೆ. ಮತ್ತು ಬೇಕಿದ್ದರೆ ದಪ್ಪ ಇಲ್ಲಾದರೆ ಹಾಕ್ಬೋದು. ಸೊ ಇನ್ನು ನಾವು ಇದನ್ನು ಗ್ರೈಂಡ್ ಮಾಡುವ. ಒಳ್ಳೆ ಫೈನ್ ಪೇಸ್ಟಾಗಿ ಗ್ರೈಂಡ್ ಆಗಬೇಕು. ಇನ್ನು ಗ್ರೈಂಡ್ ಮಾಡಿ ತಗೊಂಡು ಬರುವ. ನಮ್ಮ ಪೇಸ್ಟ್ ರೆಡಿ ಆಯಿತು. ಒಳ್ಳೆ ನೈಸ್ ಆಗಿದೆ ನೋಡಿ. ಇದು ನನಗೆ ಸ್ವಲ್ಪ ಕಷ್ಟ ಆಯಿತು ಇದನ್ನು ಗ್ರೈಂಡ್ ಮಾಡಲಿಕ್ಕೆ. ಅಂದರೆ ಮಧ್ಯದಲ್ಲಿ ನಿಲ್ಲಿಸಿ ಗ್ರೈಂಡ್ ಮಾಡ್ಬೋದು. ಅಂದರೆ ಗಟ್ಟಿ ಇದೆ ಅಲ್ವಾ, ಸೊ ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಒಂದೇ ಸಲದಲ್ಲಿ ಅದು ತಿರುಗುವುದಿಲ್ಲ. ಸೊ ಹಾಗೆ ನೀವು ಸ್ವಲ್ಪ ನಿಲ್ಲಿಸಿ ಗ್ರೈಂಡ್ ಮಾಡಿದರೆ ಸಾಕು. ಇನ್ನು ನಾವು ಈ ಪೇಸ್ಟನ್ನು ಈ ಬಾಕ್ಸಲ್ಲಿ ಹಾಕಿ ಫ್ರೀಸ್ ಮಾಡುವ. ತುಂಬ ಹೊತ್ತು ತಗೊಳ್ಳಿಕ್ಕಿಲ್ಲ, ಫ್ರೀಸ್ ಆಗಲಿಕ್ಕೆ ಕಾಣ್ತದೆ. ಆಲ್ರೆಡಿ ಗಟ್ಟಿ ಇದೆ ಅಲ್ವಾ, ಆಲ್ರೆಡಿ ಫ್ರೀಸ್ ಆಗಿರೋ ಮಾವಿನ ಹಣ್ಣಿಂದ ಮಾಡಿರೋದ್ರಿಂದ. ಸೊ ಈಗ ನನಗೆ ಎಲ್ಲ ಹಾಕಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಒಂದು ಸೆಟ್ ಮಾಡುವ. ಇದರ ಮೇಲೆ ಒಂದು ಸ್ವಲ್ಪ ಮ್ಯಾಂಗೋ ಪೀಸಸ್ ಕೂಡ ಹಾಕುವ, ಈಗ ಚೆನ್ನಾಗಿರುತ್ತಲ್ಲ. ಸೊ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕೆಲವು ಪೀಸಸ್, ಅದನ್ನು ಹಾಕ್ತೇನೆ. ಇನ್ನು ನಾವಿದನ್ನು ಫ್ರೀಸ್ ಮಾಡುವ. ಒಂದು 6 ಅವರ್ಸ್ ಮೇ ಬಿ ಬೇಕಾಗ್ಬೋದು ಫ್ರೀಸ್ ಆಗಲಿಕ್ಕೆ. ಅದು ಚೆನ್ನಾಗಿ ಗಟ್ಟಿ ಮುಚ್ಚಿ ಇದನ್ನು ಫ್ರೀಸ್ ಮಾಡ್ಕೋಬೇಕು. ಮುಚ್ಚಳ ಗಟ್ಟಿ ಮುಚ್ಚಿ ಇದನ್ನು ಫ್ರೀಸ್ ಮಾಡುವ. ನಮ್ಮ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡುವ ಇವಾಗ. ಐಸ್ ಕ್ರೀಮ್ ರೆಡಿ ಆಗಿದೆ. ನಾವಿದನ್ನು ಸ್ಕೂಪ್ ಔಟ್ ಮಾಡುವ. ಇನ್ನು ಐಸ್ ಕ್ರೀಮ್ ರೆಡಿ. ಈಗ ನಾವು ಹೇಗೆ ಆಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡುವ ಆಯ್ತಾ. ಸೊ ಲೆಟ್ಸ್ ಟೇಸ್ಟಿಂಗ್ ಟೈಮ್. ಸೊ ಒಂದು ಸ್ವಲ್ಪ ತೆಕ್ಕೊಳ್ಳುವ. ನೋಡಲಿಕ್ಕೆ ಚಂದ ಉಂಟು. ವೆಲ್ಕಮ್ ಬ್ಯಾಕ್, ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಸೊ ನಾವು ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ ಹೇಳಿ. ಐ ಹೋಪ್ ಚೆನ್ನಾಗಿರ್ಲಿ ಅನ್ಕೊಳ್ತೇನೆ. ಚೆನ್ನಾಗಿದೆ. ಫಸ್ಟ್ ಟೈಮ್, ನಾಟ್ ಬ್ಯಾಡ್. ಚೆನ್ನಾಗಿ ಮಾಡಿದ್ದೇನೆ. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಈಸಿ ಇದೆ, ಸ್ವಲ್ಪ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಅಷ್ಟೇ. ಮತ್ತು ಫ್ರೆಶ್ ಆಗಿ ನಮಗೆ ಮನೆಯಲ್ಲೇ ಮಾಡ್ಬೋದಲ್ಲ, ಸುಮ್ಮನೆ ಯಾಕೆ ಶಾಪಲ್ಲಿ ಇದೆಲ್ಲ ಹೋಗಿ ಮನೆಯೆಲ್ಲ ಕೊಟ್ಟು ತಿನ್ನೋದಲ್ಲ. ಮತ್ತು ಹೇಗೂ ಮ್ಯಾಂಗೋ ಸೀಸನ್ ಇವಾಗ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.